ನಮಸ್ಕಾರ. ನಮ್ಮ ಕೇಳುಗರೊಬ್ಬರು ಓಂ ಸ್ವಾಮಿಯವರ ದಿ ಹಿಡನ್ ಪವರ್ ಆಫ್ ಗಾಯತ್ರಿ ಮಂತ್ರ ಅನ್ನೋ ಪುಸ್ತಕದ ಕೆಲವು ಪುಟಗಳನ್ನ ಕಳಿಸಿದ್ರು. ನೋಡ್ದ ತಕ್ಷಣ ಇದೇನೋ ಮಂತ್ರದ ಬಗ್ಗೆ ಇರೋ ಪುಸ್ತಕ ಅನ್ಸುತ್ತೆ. ಆದ್ರೆ ಓದ್ತಾ ಓದ್ತಾ ಇದರಲ್ಲಿ ಶಕ್ತಿ, ಪರಿವರ್ತನೆ, ನಂಬಿಕೆ ಅಂತ ತುಂಬಾ ಆಳವಾದ ವಿಷಯಗಳಿದೆ. ಖಂಡಿತ. ಸೊ ಇವತ್ತು ಇದ್ರ ಬಗ್ಗೆನೇ ಸ್ವಲ್ಪ ಮಾತಾಡೋಣ ಅಂತ. ಈ ಮಂತ್ರದ ಮೂಲ ಏನು, ಯಾಕೆ ಇದಕ್ಕೆ ಇಷ್ಟೊಂದು ಶಕ್ತಿ ಇದೆ ಅಂತ ಹೇಳ್ತಾರೆ? ಖಂಡಿತ ಮಾತಾಡೋಣ. ಯಾಕಂದ್ರೆ ಮಂತ್ರ ಅಂದ ತಕ್ಷಣ ನಮಗೆಲ್ಲ ನೆನಪಾಗೋದು ಕೇವಲ ಧಾರ್ಮಿಕ ಆಚರಣೆಗಳು. ಹೌದು. ಆದರೆ ಈ ಪುಸ್ತಕ ಅದನ್ನು ಒಂದು ಬೇರೆ ದೃಷ್ಟಿಕೋನದಿಂದ ನೋಡುತ್ತೆ. ಇದೊಂದು ಶಬ್ದಗಳ ವಿಜ್ಞಾನ ಅಂತ. ನಮ್ಮ ಪ್ರಜ್ಞೆ ಮೇಲೆ ಪ್ರಭಾವ ಬೀರುವ ಒಂದು ಟೂಲ್ ಇದ್ದಾಗಾಗೆ. ಓ. ಲೇಖಕರು ಹೇಳ್ತಾರೆ, ಸನಾತನ ಧರ್ಮಕ್ಕೆ 4 ಕಂಬಗಳಿವೆ ಅಂತ: ಗೋವು, ಗೀತಾ, ಗಂಗಾ ಮತ್ತು ಗಾಯತ್ರಿ. ಅಂದ್ರೆ ಗಾಯತ್ರಿಗೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ? ಎಕ್ಸಾಕ್ಟ್ಲಿ. ಆ ಮಹತ್ವ ಯಾಕೆ ಬಂತು ಅನ್ನೋದೇ ಇವತ್ತಿನ ನಮ್ಮ ಚರ್ಚೆಯ ಮುಖ್ಯ ವಿಷಯ. ಹಾಗಾದ್ರೆ ಶುರು ಮಾಡೋಣ. ಆಕ್ಚುಲಿ ಕಥೆ ಶುರುವಾಗುದೇ ಇಲ್ಲಿಂದ. ಪುಸ್ತಕದಲ್ಲಿ ಕೌಶಿಕ ರಾಜನ ಒಂದು ಅದ್ಭುತ ಕಥೆ ಇದೆ. ಹೌದಾ? ತುಂಬಾ ಅಹಂಕಾರಿ, ಶಕ್ತಿಶಾಲಿ ರಾಜ. ಹೌದು. ತನ್ನ ಇಡೀ ಸೈನ್ಯದ ಜೊತೆ ವಸಿಷ್ಠ ಮುನಿಗಳ ಆಶ್ರಮಕ್ಕೆ ಬರ್ತಾನೆ. ವಸಿಷ್ಠರು ತಮ್ಮ ಹತ್ರ ಇದ್ದ ನಂದಿನಿ ಅನ್ನೋ ದಿವ್ಯ ಹಸುವಿನ ಸಹಾಯದಿಂದ ಇಡೀ ಸೈನ್ಯಕ್ಕೆ ಊಟ ಹಾಕ್ತಾರೆ. ಆ ಒಂದು ಘಟನೆ, ಅದೇ ಅವನ ಜೀವನದ ಟರ್ನಿಂಗ್ ಪಾಯಿಂಟ್. ಯಾಕಂದ್ರೆ ಅದನ್ನ ನೋಡಿದ ಕೌಶಿಕನಿಗೆ ಆ ಹಸು ಬೇಕು ಅಂತ ಆಸೆ ಹುಟ್ಟುತ್ತೆ ಅಲ್ವಾ? ಹೌದು. ಆ ಆಸೆ ಅವನ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ. ಅವನು ವಸಿಷ್ಠರ ಹತ್ರ ಹೋಗಿ, ಈ ಹಸುವನ್ನ ನನಗೆ ಕೊಡು, ಬೇಕಾದ್ರೆ 1000 ಹಸುಗಳನ್ನ ಕೊಡ್ತೀನಿ ಅಂತ ಕೇಳ್ತಾನೆ. ಆದ್ರೆ ವಸಿಷ್ಠರು ಒಪ್ಪಲ್ಲ. ಆಗ ಕೌಶಿಕ ಬಲವಂತವಾಗಿ ನಂದಿನಿಯನ್ನ ಕರ್ಕೊಂಡು ಹೋಗೋಕೆ ಪ್ರಯತ್ನ ಪಡ್ತಾನೆ. ಓಹ್! ಆದ್ರೆ ವಸಿಷ್ಠರ ತಪಶ್ಶಕ್ತಿ ಮುಂದೆ ಅವನ ಇಡೀ ಸೈನ್ಯ ಅಕ್ಷರಶಃ ಕಲ್ಲಿನ ತರ ನಿಂತುಬಿಡುತ್ತೆ. ಒಂದು ಹೆಜ್ಜೆಯೂ ಮುಂದೆ ಇಡೋಕ್ಕಾಗಲ್ಲ. ಆ ಕ್ಷಣ ಅವನಿಗೆ ಜ್ಞಾನೋದಯವಾದ ಹಾಗೆ ಅಲ್ವಾ? ನಿಖರವಾಗಿ. ತನ್ನ ಹತ್ರ ಇರೋ 1000 ಸೈನಿಕರು, ಬ್ರಹ್ಮಾಸ್ತ್ರದಂತಹ ಶಸ್ತ್ರಾಸ್ತ್ರಗಳು ಕೂಡ ಒಬ್ಬ ಋಷಿಯ ಮುಂದೆ ಏನೂ ಅಲ್ಲ ಅಂತ ಗೊತ್ತಾಗುತ್ತೆ. ಎಕ್ಸಾಕ್ಟ್ಲಿ. ಆಗ ಅವನಿಗೆ ಅರಿವಾಗುತ್ತೆ, ನಿಜವಾದ ಶಕ್ತಿ ಇರೋದು ಹೊರಗಿನ ವಸ್ತುಗಳಲ್ಲ, ಅಧಿಕಾರದಲ್ಲಲ್ಲ. ಅದು ನಮ್ಮೊಳಗೆ ಇತ್ತೆ ಅಂತ. ಹೌದು. ಅದು ನಮ್ಮ ತಪಸ್ಸಿನಲ್ಲಿ, ನಮ್ಮ ಜ್ಞಾನದಲ್ಲಿರುತ್ತೆ. ಆ ಕ್ಷಣ ಅವನು ರಾಜ್ಯ, ಅಧಿಕಾರ ಎಲ್ಲವನ್ನೂ ಬಿಟ್ಟು ತಪಸ್ಸು ಮಾಡೋಕೆ ಹೊರಡ್ತಾನೆ. ಅಧಿಕಾರವನ್ನ ಬೆನ್ನಟ್ಟಿದವನು ಜ್ಞಾನವನ್ನ ಅರಸಲು ಶುರು ಮಾಡ್ತಾನೆ. ಹೌದು. ಅದೇ ಕೌಶಿಕ 1000 ವರ್ಷಗಳ ಕಠಿಣ ತಪಸ್ಸಿನ ನಂತರ ವಿಶ್ವಾಮಿತ್ರನಾಗ್ತಾನೆ. ಅಂದ್ರೆ ವಿಶ್ವದ ಮಿತ್ರ. ವಾವ್! ಇಡೀ ಜಗತ್ತಿಗೆ ಸ್ನೇಹಿತ. ಮತ್ತು ಆ ತಪಸ್ಸಿನ ಫಲವಾಗಿಯೇ ಜಗತ್ತಿಗೆ ಗಾಯತ್ರಿ ಮಂತ್ರವನ್ನ ನೀಡ್ತಾನೆ. ಈ ಕಥೆಯಲ್ಲಿ ಒಂದು ಅದ್ಭುತವಾದ ಪಾಠವಿದೆ. ನಿಜವಾದ ಶಕ್ತಿ ನಮ್ಮತ್ರ ಏನಿದೆ ಅನ್ನೋದ್ರಲ್ಲಿಲ್ಲ, ನಾವು ಯಾರು ಅನ್ನೋದ್ರಲ್ಲಿದೆ ಅಂತ. ಹೌದು. ವಸಿಷ್ಠರು ಕೌಶಿಕನಿಗೆ ಹೇಳೋ ಒಂದು ಮಾತು ಬಹಳ ಮುಖ್ಯ: ನನ್ನ ಶಕ್ತಿ ನನ್ನ ದಂಡದಲ್ಲಿಲ್ಲ, ನನ್ನಲ್ಲೇ ಇದೆ ಅಂತ. ವಿಶ್ವಾಮಿತ್ರನಿಗೆ ಆ ಶಕ್ತಿಯೇ ಬೇಕಾಗಿತ್ತು. ಇದು ಕೇವಲ ಒಂದು ಪೌರಾಣಿಕ ಕಥೆಯಲ್ಲ. ನಾವೆಲ್ಲರೂ ನಮ್ಮ ಜೀವನದಲ್ಲಿ ಯಾವುದೋ ಒಂದು ಹಂತದಲ್ಲಿ ಕೌಶಿಕನ ಹಾಗೇ ಇರ್ತೀವಿ. ನಿಜ. ಹೊರಗಿನ ಅಧಿಕಾರ, ಹಣ, ಅಂತಸ್ತೇ ನಿಜವಾದ ಶಕ್ತಿ ಅಂತ ನಂಬಿರ್ತೀವಿ. ಹೌದು. ಆದರೆ ಯಾವುದೋ ಒಂದು ಘಟನೆ ನಮ್ಮನ್ನು ವಸಿಷ್ಠರ ಶಕ್ತಿಯನ್ನು ಎದುರಿಸುವಂತೆ ಮಾಡುತ್ತೆ. ಆಗ ನಮ್ಮೊಳಗಿನ ಶಕ್ತಿಯ ಹುಡುಕಾಟ ಶುರುವಾಗುತ್ತೆ. ಆದ್ರೆ ಇಂತಹ ಶಕ್ತಿ ಸಿಕ್ಕಾಗ ಅದನ್ನ ಸರಿಯಾಗಿ ಬಳಸ್ಕೊಳ್ಳೋದು ಇದೆಯಲ್ಲ, ಅದೇ ಬಹುಶಃ ದೊಡ್ಡ ಚಾಲೆಂಜ್. ಖಂಡಿತ. ಪುಸ್ತಕದಲ್ಲಿ ಬರುವ ಕೆನಡಾದ ಸಾಧಕರೊಬ್ಬರ ಕಥೆ ಈ ಶಕ್ತಿಯ ಇನ್ನೊಂದು ಮುಖವನ್ನ ತೋರಿಸುತ್ತೆ. ಇದು ಇವತ್ತಿನ ಕಾಲಕ್ಕೆ ಒಂದು ಎಚ್ಚರಿಕೆಯ ಕಥೆ ತರ ಇದೆ. ಹೌದು. ಆ ಕಥೆ ಮಂತ್ರಸಿದ್ಧಿಯ ಶಕ್ತಿ ಮತ್ತು ಅಪಾಯ ಎರಡನ್ನೂ ತೋರಿಸುತ್ತೆ. ಲೇಖಕರು ಆ ಸಾಧಕರನ್ನ ಮೊದಲ ಬಾರಿ ಭೇಟಿಯಾದಾಗ ಅವರ ಮುಖದಲ್ಲಿ ಒಂದು ವರ್ಣಿಸಲು ಅಸಾಧ್ಯವಾದ ತೇಜಸ್ಸು ಇತ್ತಂತೆ. ಓ. ಅವರು ಗಾಯತ್ರಿ ಮಂತ್ರದಲ್ಲಿ ಸಿದ್ಧಿ ಪಡೆದಿದ್ರು. ಆದರೆ ನಿಧಾನವಾಗಿ ಜನರು ಅವರ ಹತ್ರ ಬಂದು ತಮ್ಮ ಭೌತಿಕ ಆಸೆಗಳನ್ನ ಹೇಳ್ಕೊಳಕ್ ಶುರು ಮಾಡ್ತಾರೆ. ಅಂದ್ರೆ ನನಗೆ ಲಾಟ್ರಿ ಗೆಲ್ಸಿ, ನನ್ನ ಮಗನಿಗೆ ಕೆಲ್ಸ ಕೊಡ್ಸಿ, ಈ ಥರ. ಎಕ್ಸಾಕ್ಟ್ಲಿ. ಮತ್ತು ಅವರು ತಮ್ಮ ಶಕ್ತಿಯನ್ನ ಬಳಸಿ ಆ ಆಸೆಗಳನ್ನ ಪೂರೈಸಲು ಶುರು ಮಾಡ್ತಾರಾ? ಹೌದು. ಜನರಿಗೆ ಖುಷಿಯಾಗತ್ತೆ. ಆದ್ರೆ ಅದರ ಪರಿಣಾಮ ಅವರ ಮೇಲೆ ಆಗತ್ತೆ. ಅದೇ ದುರಂತ. ಲೇಖಕರು ಕೆಲವು ವರ್ಷಗಳ ನಂತರ ಅವರನ್ನ ಮತ್ತೆ ನೋಡಿದಾಗ ಅವರ ಮುಖದಲ್ಲಿದ್ದ ಆ ತೇಜಸ್ಸು, ಆ ಸೆಳೆತ ಪೂರ್ತಿಯಾಗಿ ಮಾಯವಾಗಿತ್ತು. ಅಯ್ಯೋ. ಅವರೊಬ್ಬ ಸಾಮಾನ್ಯ ವ್ಯಕ್ತಿಯಂತೆ ಕಾಣ್ತಾ ಇದ್ರು. ಅಂದ್ರೆ ಅವರ ಶಕ್ತಿ ಹೋಯ್ತಾ? ಇಲ್ಲಿ ಪುಸ್ತಕ ಹೇಳೋ ಮುಖ್ಯವಾದ ಅಂಶ ಏನು ಅಂದ್ರೆ, ಮಂತ್ರದ ಶಕ್ತಿ ಒಂದು ನದಿಯ ಹಾಗೆ.
ಅದನ್ನ ನಮ್ಮೊಳಗಿನ ಆಧ್ಯಾತ್ಮಿಕ ಬೆಳವಣಿಗೆಗೆ ಬಳಸ್ಕೊಂಡ್ರೆ ಅದು ನಮ್ಮನ್ನ ಸಾಗರಕ್ಕೆ ಸೇರಿಸುತ್ತೆ. ಅದನ್ನೇ ಸಣ್ಣ ಸಣ್ಣ ಕಾಲುವೆಗಳ ಮೂಲಕ ಕ್ಷಣಿಕ ಆಸೆಗಳ ಗದ್ದೆಗಳಿಗೆ ಹರಿಸಿದ್ರೆ ನದಿಯ ಮೂಲವೇ ಬತ್ತಿ ಹೋಗುತ್ತೆ. ಕೇಳೋದಕ್ಕೆ ಸ್ವಲ್ಪ ಭಯ ಆಗುತ್ತೆ. ಹಾಗಾದ್ರೆ ಅವರು ಮತ್ತೆ ತಮ್ಮ ತೇಜಸ್ಸನ್ನ ಮರಳಿ ಪಡೆಯಲೇ ಇಲ್ವಾ? ಪಡೆದ್ರು, ಅದೇ ಅದಕ್ಕೆ 14 ವರ್ಷಗಳು ಬೇಕಾಯ್ತು. 14 ವರ್ಷ? ಹೌದು. ಅವರಿಗೆ ತಮ್ಮ ತಪ್ಪಿನ ಅರಿವಾಗಿ ತಮ್ಮ ಪ್ರಾರ್ಥನೆಯನ್ನೇ ಬದಲಾಯಿಸ್ಕೊಂಡ್ರು. ಅಲ್ಲಿಯವರೆಗೂ ಅವರು ದೇವರೇ ನನ್ನ ಭಕ್ತರ ಆಸೆಯನ್ನ ಪೂರೈಸುವಂತ ಕೇಳ್ಕೊಳ್ತಾ ಇದ್ರು. ಆದ್ರೆ ನಂತರ ದೇವರೇ ಯಾವುದು ಸರಿಯೋ ಯಾವುದು ಶ್ರೇಷ್ಠವೋ ಅದನ್ನ ಮಾಡು, ನನ್ನ ಇಚ್ಛೆಯಂತೆ ಅಲ್ಲ ನಿನ್ನ ಇಚ್ಛೆಯಂತೆ ಆಗ್ಲಿ ಅಂತ ಪ್ರಾರ್ಥಿಸೋಕ್ ಶುರು ಮಾಡಿದ್ರು. ಶರಣಾಗತಿಯ ಭಾವ. ಹೌದು. ಆ ಶರಣಾಗತಿಯ ಭಾವ ಬಂದ ನಂತರವೇ ನಿಧಾನವಾಗಿ ಅವರ ಶಕ್ತಿ ಮರಳಿ ಬಂತು. ಇದು ನಮ್ಗೆಲ್ರಿಗೂ ಒಂದು ದೊಡ್ಡ ಪಾಠ. ಶಕ್ತಿ ಗಳಿಸುವುದಕ್ಕಿಂತ ಅದನ್ನ ನಿರ್ವಹಿಸೋದು ಕಷ್ಟ ಅಂತ. ನಿಜ. ಈ ಕಥೆ ನಿಜವಾಗ್ಲೂ ಒಂದು ದೊಡ್ಡ ಎಚ್ಚರಿಕೆ. ಹಾಗಾದ್ರೆ ಈ ಶಕ್ತಿಯನ್ನ ಅಪಾಯ ಇಲ್ದೆ ನಮ್ಮ ಆಂತರಿಕ ಬೆಳವಣಿಗೆಗೆ ಬಳಸ್ಕೊಳ್ಳೋಕೆ ಪುಸ್ತಕದಲ್ಲಿ ಯಾವ ರೀತಿ ಗೈಡೆನ್ಸ್ ಇದೆ? ಇದರ ಅಭ್ಯಾಸದ ಕ್ರಮ ಹೇಗೆ? ಇಲ್ಲಿ ಪುಸ್ತಕ ತುಂಬಾ ಪ್ರಾಯೋಗಿಕವಾಗುತ್ತೆ. ಮಂತ್ರಪಠಣದಲ್ಲಿ 4 ಮುಖ್ಯ ಹಂತಗಳಿವೆ ಅಂತ ವಿವರಿಸುತ್ತೆ. ಸರಿ. ಮೊದಲನೇದು ವಾಚಿಕ ಜಪ. ಅಂದ್ರೆ ಎಲ್ಲರಿಗೂ ಕೇಳೋ ಹಾಗೆ ಸ್ಪಷ್ಟವಾಗಿ ಜೋರಾಗಿ ಮಂತ್ರವನ್ನ ಉಚ್ಚರಿಸೋದು. ಇದು ಆರಂಭಿಕ ಹಂತ. ಓಕೆ, ಮನಸ್ಸು ಬೇರೆ ಕಡೆ ಹೋಗದೆ ಇರೋಕೆ ಇದು ಸಹಾಯ ಮಾಡುತ್ತೆ. ಹೌದು. ಮುಂದಿನ ಹಂತ ಉಪಾಂಶು ಜಪ. ಉಪಾಂಶು ಅಂದ್ರೆ? ಇಲ್ಲಿ ನಮ್ಮ ತುಟಿಗಳು ಮಾತ್ರ ಚಲಿಸ್ತವೆ, ಆದರೆ ಶಬ್ದ ಯಾರಿಗೂ ಕೇಳಿಸಲ್ಲ, ಪಿಸುಮಾತಿನಲ್ಲಿ ಹೇಳಿದ ಹಾಗೆ. ಓಹ್, ಸರಿ. ಇದು ಸ್ವಲ್ಪ ಸೂಕ್ಷ್ಮ. ಹೌದು. ಇಲ್ಲಿ ಗಮನ ಇನ್ನಷ್ಟು ನಮ್ಮೊಳಗೆ ಕೇಂದ್ರೀಕೃತವಾಗತ್ತೆ. ಮೂರನೆಯ ಇನ್ನೂ ಆಳವಾದ ಹಂತ ಮಾನಸಿಕ ಜಪ. ಮಾನಸಿಕ ಜಪ ಅಂದ್ರೆ ಮನಸ್ಸಿನಲ್ಲೇ ಅಂದ್ಕೊಳ್ಳೋದು. ಆದ್ರೆ ನಾವು ದಿನವಿಡೀ ಮನ್ಸಲ್ಲಿ ಏನೇನೋ ಯೋಚನೆ ಮಾಡ್ತಾ ಇರ್ತೀವಿ. ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ? ಅದ್ಭುತವಾದ ಪ್ರಶ್ನೆ. ಮಾನಸಿಕ ಜಪ ಅಂದ್ರೆ ಕೇವಲ ಯೋಚಿಸೋದಲ್ಲ. ಇದು ಪ್ರಜ್ಞಾಪೂರ್ವಕವಾಗಿ ಮಂತ್ರದ ಪ್ರತಿ ಅಕ್ಷರವನ್ನೂ ಅದರ ಅರ್ಥವನ್ನೂ ಮನಸ್ಸಿನಲ್ಲೇ ಅನುಭವಿಸೋದು. ಮನಸ್ಸಿನ ಪರ್ದೆ ಮೇಲೆ ಮಂತ್ರವನ್ನ ನೋಡಿ ಓದಿದ ಹಾಗೆ. ಪರ್ಫೆಕ್ಟ್. ಇಲ್ಲಿ ಶಬ್ದವಿಲ್ಲ, ಆದ್ರೆ ಮಂತ್ರದ ಕಂಪನವಿದೆ. ಇದು ಅತ್ಯಂತ ಶಕ್ತಿಶಾಲಿ. ಮತ್ತು 4ನೆಯ ಅಂತಿಮ ಹಂತವೇ ಅಜಪ ಜಪ. ಅಜಪ ಅಂದ್ರೆ ಜಪ ಮಾಡ್ದೆ ನಡೆಯುವ ಜಪ. ಇದು ಕೇಳಕ್ ಸ್ವಲ್ಪ ವಿಚಿತ್ರವಾಗಿದೆ. ಪ್ರಯತ್ನವಿಲ್ಲದೆ ಜಪ ಹೇಗೆ ಸಾಧ್ಯ? ಹೌದು, ಇದೇ ಸಾಧನೆಯ ಉನ್ನತ ಸ್ಥಿತಿ. ಇಲ್ಲಿ ಮಂತ್ರ ನಮ್ಮ ಪ್ರಯತ್ನದಿಂದ ನಡೆಯಲ್ಲ, ಅದು ತಾನಾಗಿಯೇ ನಮ್ಮ ಉಸಿರಾಟದಷ್ಟೇ ಸಹಜವಾಗಿ ನಮ್ಮೊಳಗೆ ನಡೀತಾ ಇರುತ್ತೆ. ಅಬ್ಬಾ! ನಾವು ಎಚ್ಚರವಾಗಿದ್ರೂ ನಿದ್ದೆಯಲ್ಲಿದ್ರೂ ಆ ಮಂತ್ರದ ಲಯ ನಮ್ಮ ಅಸ್ತಿತ್ವದ ಭಾಗವಾಗ್ಬಿಟ್ಟಿರುತ್ತೆ. ವಾವ್! ಲೇಖಕರು ಹಿಮಾಲಯದಲ್ಲಿ ಸಾಧನೆ ಮಾಡುವಾಗ ದೀರ್ಘ ಧ್ಯಾನದಲ್ಲಿ ಪ್ರಜ್ಞೆ ತಪ್ಪಿ ಮತ್ತೆ ಪ್ರಜ್ಞೆ ಬಂದಾಗ ಅವ್ರಿಗೆ ಮೊದಲು ಕೇಳಿಸಿದ್ದು ಹೊರಗಿನ ಶಬ್ದವಲ್ಲ, ತಮ್ಮೊಳಗೆ ನಡೀತಿದ್ದ ಗಾಯತ್ರಿ ಮಂತ್ರದ ಧ್ವನಿ. ಎಕ್ಸಾಕ್ಟ್ಲಿ. ಆ ಕ್ಷಣ ಅವರಿಗೆ ಅಜಪಜಪದ ಅನುಭವವಾಯ್ತು ಅಂತ ಬರೀತಾರೆ. ಅಂದ್ರೆ ಮಂತ್ರ ನಮ್ಮ ಆಪರೇಟಿಂಗ್ ಸಿಸ್ಟಮ್ನ ಒಂದು ಭಾಗ ಆದ ಹಾಗೆ. ಹೌದು. ಆದ್ರೆ ಈ ಹಂತವನ್ನ ತಲುಪೋಕೆ ಪುಸ್ತಕದಲ್ಲಿ ಪುರುಶ್ಚರಣೆ ಅಂತ ಒಂದು ವಿಧಾನದ ಬಗ್ಗೆ ಹೇಳಿದ್ದಾರೆ. ಅದು ಕೇಳಕ್ಕೆ ಬಹಳ ಕಠಿಣ ಅನ್ಸುತ್ತೆ. ಪುರುಶ್ಚರಣೆ ಅನ್ನೋದನ್ನ ಒಂದು ಆಧ್ಯಾತ್ಮಿಕ ಮ್ಯಾರಥಾನ್ ಅಂತ ಕರೀಬೋದು. ಓ! ಹೇಗೆ ಮ್ಯಾರಥಾನ್ ಓಡೋಕೆ ತಯಾರಿ, ಡಯೆಟ್, ಶಿಸ್ತು ಬೇಕೋ ಹಾಗೆ ಪುರುಶ್ಚರಣೆಗೂ ಕೆಲವು ನಿಯಮಗಳಿವೆ. ಒಂದು ನಿರ್ದಿಷ್ಟ ಸಂಖ್ಯೆಯಲ್ಲಿ, ಉದಾಹರಣೆಗೆ 1,25,000 ಬಾರಿ ಮಂತ್ರ ಜಪಿಸೋ ಸಂಕಲ್ಪ. ಓಕೆ. ಈ ಸಮಯದಲ್ಲಿ ಆಹಾರ, ಜೀವನ ಶೈಲಿಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಉದಾಹರಣೆಗೆ ಬೆಳಿಗ್ಗೆ ಪೂರ್ವಕ್ಕೆ ಮುಖ ಮಾಡಿ ಜಪ ಮಾಡೋದು. ಅದಕ್ಕೆ ಕಾರಣ ಇದೆಯಾ? ಇದೆ. ಸೂರ್ಯೋದಯದ ಶಕ್ತಿಯೊಂದಿಗೆ ನಮ್ಮನ್ನು ನಾವು ಜೋಡಿಸಿಕೊಳ್ಳಲು. ಇದು ಕೇವಲ ನಿಯಮವಲ್ಲ, ಅದರ ಹಿಂದೆ ಒಂದು ವೈಜ್ಞಾನಿಕ ಕಾರಣವಿದೆ. ಆದ್ರೆ ಇವತ್ತಿನ ಬಿಡುವಿಲ್ಲದ ಜೀವನದಲ್ಲಿ 9 to 5 ಕೆಲ್ಸ, ಫ್ಯಾಮಿಲಿ ಜವಾಬ್ದಾರಿ ಇದೆಲ್ಲದರ ಮಧ್ಯೆ ಇಷ್ಟೊಂದು ಕಠಿಣ ನಿಯಮಗಳನ್ನ ಪಾಲಿಸೋದು ಎಲ್ರಿಗೂ ಸಾಧ್ಯನಾ? ಈ ಪುಸ್ತಕದ ಸೌಂದರ್ಯವೇ ಅದು. ಅದು ಕೇವಲ ಒಂದು ಮಾರ್ಗವನ್ನು ಹೇಳಿ ಸುಮ್ನೆ ಆಗಲ್ಲ. ಸಮಗ್ರ ಸಾಧನೆ ಬಯಸೋರಿಗೆ 36 ಹಂತಗಳ ಒಂದು ವಿಸ್ತೃತ ವಿಧಾನ ಇದೆ. ಆದರೆ ಸಮಯ ಕಡಿಮೆ ಇರೋರಿಗಾಗಿ ಕೇವಲ 7 ಹಂತಗಳ ಒಂದು ಸಂಕ್ಷಿಪ್ತ ವಿಧಾನವನ್ನೂ ನೀಡಲಾಗಿದೆ. ಓ, ಹಾಗಾದ್ರೆ ಎಲ್ಲರಿಗೂ ಅನುಕೂಲವಾಗುವ ಹಾಗೆ ಇದೆ. ಹೌದು. ಇಲ್ಲಿ ಮುಖ್ಯವಾಗಿರೋದು ನಿಯಮಗಳ ಅಕ್ಷರಶಃ ಪಾಲನೆಯಲ್ಲ, ನಮ್ಮ ಉದ್ದೇಶ ಮತ್ತು ಶ್ರದ್ಧೆ. ಮತ್ತು ಈ ಸಾಧನೆಯನ್ನ ಯಾರು ಬೇಕಾದ್ರೂ ಮಾಡಬಹುದು ಅಂತನೂ ಹೇಳಿದ್ದಾರೆ. ಯಾವುದೇ ಧರ್ಮ, ಜಾತಿ, ಲಿಂಗದ ಭೇದವಿಲ್ಲದೆ. ಖಂಡಿತ. ಈ ಶ್ರದ್ಧೆಯ ಬಗ್ಗೆ ಮಾತಾಡುವಾಗ ಪುಸ್ತಕದಲ್ಲಿ ಬರೋ ಕಲಾವತಿ ಅನ್ನೋ ಮಹಿಳೆಯ ಕಥೆ ನನ್ನ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದಿದೆ. ಆಕೆ ಓದುಬರಹ ಬಾರದ ಬಡ ವಿಧವೆ.
ಆಕೆಗೆ ಗಾಯತ್ರಿ ಮಂತ್ರದಂತಹ ಸಂಕೀರ್ಣ ಮಂತ್ರಗಳು ಗೊತ್ತಿರಲಿಲ್ಲ. ಆಕೆಗೆ ತಿಳಿದಿದ್ದಿದ್ದು ಒಂದೇ, ಓಂ ನಮಃ ಶಿವಾಯ. ಹೌದು. ಆ ಕಥೆ ಈ ಇಡೀ ಪುಸ್ತಕದ ಸಾರಾಂಶವನ್ನ ಹಿಡಿದಿಡುತ್ತೆ. ಕಲಾವತಿ ಭೌತಿಕವಾಗಿ ಬಡವಳಾಗಿದ್ರೂ ಆಧ್ಯಾತ್ಮಿಕವಾಗಿ ಅತ್ಯಂತ ಶ್ರೀಮಂತೆ. ನಿಜ. ಲೇಖಕರು ಹೇಳ್ತಾರೆ, ಅವಳ ಮುಖದಲ್ಲಿ ಒಂದು ವಿಶೇಷವಾದ ತೇಜಸ್ಸಿತ್ತು. ಅದು ಯಾವುದೇ ದುಬಾರಿ ಕ್ರೀಮ್ ಅಥವಾ ಸೌಂದರ್ಯವರ್ಧಕದಿಂದ ಬಂದಿದ್ದಲ್ಲ, ಅಚಲವಾದ ಭಕ್ತಿ ಮತ್ತು ಸರಳತೆಯಿಂದ. ಅವಳು ದಿನವಿಡೀ ತಾನು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಆ ಸರಳ ಮಂತ್ರವನ್ನ ಜಪಿಸ್ತಿದ್ಲು. ಕಥೆಯ ಅತ್ಯಂತ ಮನಕಲಕುವ ಭಾಗ ಅಂದ್ರೆ ಅವಳ ಮಗಳ ಮೇಲೆ ಅತ್ತಿಗೆ ಮನೆಯವರು ದೌರ್ಜನ್ಯ ನಡೆಸಿ ಆಕೆಗೆ ಸುಟ್ಟ ಗಾಯಗಳಾದಾಗಲೂ ಆಕೆ ದೇವರನ್ನ ದೂಷಿಸಲಿಲ್ಲ. ಶಿವನೇ, ನಾನಿಷ್ಟು ನಿನ್ನನ್ನು ನಂಬಿದ್ದೆ, ಆದ್ರೂ ಯಾಕೆ ಹೀಗೆ ಮಾಡಿದೆ ಅಂತ ಪ್ರಶ್ನಿಸಲಿಲ್ಲ. ಇದು ಅರಗಿಸ್ಕೊಳ್ಳೋಕೆ ಸ್ವಲ್ಪ ಕಷ್ಟ. ಹೌದು. ಮತ್ತು ಇಲ್ಲಿಯೇ ಆಧುನಿಕ ಮನಸ್ಸಿಗೆ ಸಂಘರ್ಷ ಶುರುವಾಗೋದು. ಆಕೆಯ ನಂಬಿಕೆ ಇವತ್ತಿನ ಜಗತ್ತಿನಲ್ಲಿ ನಮ್ಗೆ ಕುರುಡು ನಂಬಿಕೆಯಾಗಿ ಕಾಣಬಹುದು. ನಿಜ. ಅನ್ಯಾಯದ ವಿರುದ್ಧ ಹೋರಾಡಬೇಕು ಅಂತ ಹೇಳ್ಕೊಡೋ ಜಗತ್ತಿನಲ್ಲಿ ಎಲ್ಲವನ್ನೂ ದೇವರಿಗೆ ಬಿಡು ಅನ್ನೋದು ಒಂದು ರೀತಿ ಪಲಾಯನವಾದದಂತೆ ಕಾಣಿಸುತ್ತೆ. ಹೌದಲ್ವೇ? ಅದು ಶರಣಾಗತಿಯೇ ಅಥವಾ ಅಸಹಾಯಕತೆಯೇ ಅನ್ನೋ ಪ್ರಶ್ನೆ ಬರುತ್ತೆ. ನಿಖರವಾಗಿ. ಹಾಗಾದ್ರೆ ಆಕೆಯ ನಂಬಿಕೆಯನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಪುಸ್ತಕವು ಇದಕ್ಕೊಂದು ಅದ್ಭುತವಾದ ಉತ್ತರ ಕೊಡುತ್ತೆ. ಕಲಾವತಿಯದ್ದು ಅಸಹಾಯಕತೆಯಲ್ಲ, ಅದು ಸಂಪೂರ್ಣ ಶರಣಾಗತಿ. ಅವಳ ಪ್ರಾರ್ಥನೆ ಒಂದು ವ್ಯಾಪಾರದ ಹಾಗೆ ಇರಲಿಲ್ಲ. ನಾನು ನಿನಗೆ ಇಷ್ಟು ಪೂಜೆ ಮಾಡ್ತೀನಿ, ನೀನು ನನಗೆ ಇಷ್ಟು ಒಳ್ಳೆಯದನ್ನ ಮಾಡು ಅನ್ನೋ ಷರತುಬದ್ಧ ಸಂಬಂಧಾವಳದಾಗಿರ್ಲಿಲ್ಲ. ಅವಳದ್ದು ನನ್ನ ಜೀವನದಲ್ಲಿ ಸುಖ ಬರ್ಲಿ ದುಃಖ ಬರ್ಲಿ, ನನ್ನ ನಂಬಿಕೆ ನಿನ್ನ ಮೇಲೆ ಅಚಲವಾಗಿರುತ್ತದೆ ಅನ್ನೋ ನಿಷ್ಕಲ್ಮಶ ಪ್ರೀತಿ. ಅಂದ್ರೆ ಅವಳ ಶಕ್ತಿ ಬಂದಿದ್ದು ಮಂತ್ರದಿಂದ ಅಲ್ಲ, ಅವಳ ಭಕ್ತಿಯಿಂದ. ಎಕ್ಸಾಕ್ಟ್ಲಿ. ಅವಳ ಶಕ್ತಿ ಬಂದಿದ್ದು ಮಂತ್ರದ ಸಂಕೀರ್ಣತೆಯಿಂದಲ್ಲ, ಅವಳ ಭಕ್ತಿಯ ಶುದ್ಧತೆಯಿಂದ. ಅವಳ ಕಣ್ಣೀರು ದುಃಖದ್ದಾಗಿತ್ತೇ ಹೊರತು ದೂರಿನದ್ದಾಗಿರ್ಲಿಲ್ಲ. ಅಂದ್ರೆ ಮಂತ್ರದ ತಂತ್ರಕ್ಕಿಂತ ಅದರ ಹಿಂದಿನ ಭಾವ ಮುಖ್ಯ ಅಂತಾಯಿತು. ಖಂಡಿತ. ಮಂತ್ರ ಪಠನವನ್ನು ತಂತ್ರ, ಟೆಕ್ನಿಕ್ ಆದರೆ, ಭಕ್ತಿ ಅದರ ಹಿಂದಿನ ಇಂಧನ, ಫ್ಯೂಲ್. ವಾವ್, ಒಳ್ಳೆ ಹೋಲಿಕೆ. ತಂತ್ರವಿಲ್ಲದೆ ಇಂಧನ ಚದುರಿ ಹೋಗಬಹುದು. ಇಂಧನವಿಲ್ಲದ ತಂತ್ರ ಕೇವಲ ಒಂದು ಖಾಲಿ ಯಂತ್ರ. ವಿಶ್ವಾಮಿತ್ರರು ತಂತ್ರ ಮತ್ತು ಭಕ್ತಿ ಎರಡನ್ನೂ ಸಾಧಿಸಿದರು. ಆದ್ರೆ ಕಲಾವತಿಗೆ ತಂತ್ರದ ಜ್ಞಾನವಿರಲಿಲ್ಲ. ಆದರೆ ಅವಳ ಭಕ್ತಿಯ ಇಂಧನವೇ ಎಷ್ಟು ಶಕ್ತಿಶಾಲಿಯಾಗಿತ್ತುಕೆ ಅದೇ ಅವಳಿಗೆ ದಾರಿಯಾಗಿತ್ತು. ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯನ್ನ ಒಟ್ಟಾಗಿ ನೋಡೋದಾದ್ರೆ, ಒಂದು ಕಡೆ ಕೌಶಿಕ ರಾಜನ ಅಧಿಕಾರದ ಹುಡುಕಾಟ, ಇನ್ನೊಂದು ಕಡೆ ಕೆನಡಾಲ ಸಾಧಕನ ಸಿದ್ಧಿಯ ದುರುಪಯೋಗ, ಮತ್ತು ಮತ್ತೊಂದು ಕಡೆ ಕಲಾವತಿಯ ಸರಳ ಭಕ್ತಿ. ಹೌದು. ಈ ಎಲ್ಲಾ ಕಥೆಗಳ ಮೂಲಕ ನಾವು ಕಂಡಿದ್ದು ಒಂದೇ ಸತ್ಯವನ್ನು: ನಿಜವಾದ ಶಕ್ತಿಯಿರೋದು ಕೇವಲ ಮಂತ್ರದ ಶಬ್ದಗಳಲ್ಲ, ಅದು ನಮ್ಮೊಳಗಿನ ಪರಿವರ್ತನೆಯಲ್ಲಿ, ನಮ್ಮ ಭಾವದ ಶುದ್ಧತೆಯಲ್ಲಿ. ಹೌದು. ವಿಶ್ವಾಮಿತ್ರರಂತಹ ಋಷಿಗಳು ತಮ್ಮ ಸಾವಿರಾರು ವರ್ಷಗಳ ತಪಸ್ಸಿನಿಂದ ತೋಡಿಟ್ಟ ಬಾವಿ ಈ ಮಂತ್ರ. ಆ ಬಾವಿಯಲ್ಲಿ ಜ್ಞಾನದ ನೀರಿದೆ. ಆದ್ರೆ ಆ ನೀರನ್ನ ಸೇದಲು ನಮ್ಮತ್ರ ಭಕ್ತಿ ಮತ್ತು ಶ್ರದ್ಧೆ ಅನ್ನೋ ಪಾತ್ರೆ ಬೇಕು. ಬಾವಿ ಎಷ್ಟೇ ಆಳವಿದ್ರೂ ಪಾತ್ರೆಯೇ ಇಲ್ಲದಿದ್ರೆ ಒಂದು ಹನಿ ನೀರು ಸಿಗಲ್ಲ. ನಿಜ. ಅತ್ಯುತ್ತಮವಾದ ಹೋಲಿಕೆ. ಕೊನೆಯದಾಗಿ ಕೇಳುಗರು ಚಿಂತಿಸಲು ಒಂದು ಪ್ರಶ್ನೆಯನ್ನ ಬಿಟ್ಟೋಗೋಣ. ಪುಸ್ತಕದಲ್ಲಿ ಒಂದು ಅದ್ಭುತವಾದ ಆದ್ರೆ ಸ್ವಲ್ಪ ಭಯ ಹುಟ್ಟಿಸೋ ಪ್ರಾರ್ಥನೆ ಇದೆ. ದೇವರೇ, ದಯವಿಟ್ಟು ನನ್ನ ಪ್ರಾರ್ಥನೆಯನ್ನ ಕೇಳ್ಬೇಡ, ಯಾಕಂದ್ರೆ ನನಗೆ ಯಾವುದು ಸರಿ ಯಾವುದು ತಪ್ಪು ಅಂತ ನನಗೆ ತಿಳಿದಿಲ್ಲ ಅಂತ. ಇದು ಬಹಳ ಆಳವಾದ ಮಾತು. ಸಾಮಾನ್ಯವಾಗಿ ನಮ್ಮ ಪ್ರಾರ್ಥನೆಗಳು ನಮ್ಮ ಆಶೆಗಳ ಪಟ್ಟಿಯಾಗಿರ್ತವೆ. ಹೌದು, ನನಗೆ ಅದು ಬೇಕು ಇದು ಬೇಕು ಅಂತ. ಆದರೆ ಈ ಪ್ರಾರ್ಥನೆ, ನನ್ನ ಸೀಮಿತ ತಿಳುವಳಿಕೆಯಿಂದ ನಾನು ಏನನ್ನೂ ಕೇಳಬಹುದು, ಆದರೆ ಯಾವುದು ಶ್ರೇಷ್ಠವೋ, ಯಾವುದು ನನ್ನ ಬೆಳವಣಿಗೆಗೆ ನಿಜವಾಗಿಯೂ ಅವಶ್ಯಕವೋ ಅದು ನಿನಗೇ ಗೊತ್ತು, ಅದಕ್ಕೆ ನಾನು ಶರಣಾಗುತ್ತೇನೆ ಅಂತ ಹೇಳುತ್ತೆ. ನಮ್ಮ ಆಸೆಗಳನ್ನ ಈಡೇರಿಸುವಂತೆ ಕೇಳ್ಕೊಳ್ಳೋದಕ್ಕೂ ಯಾವುದು ಶ್ರೇಷ್ಠವೋ ಅದಕ್ಕೆ ಸಂಪೂರ್ಣವಾಗಿ ಶರಣಾಗೋದಕ್ಕೂ ಇರೋ ವ್ಯತ್ಯಾಸದ ಬಗ್ಗೆ ಯೋಚಿಸಲು ಇದೊಂದು ಉತ್ತಮ ಅವಕಾಶ. ಖಂಡಿತ. ನಮಗೆ ಯಾವುದು ಸರಿಯೆಂದು ನಮಗೇ ತಿಳಿದಿಲ್ಲದಿರುವಾಗ ನಾವು ದೇವರ ಹತ್ತಿರ ಏನನ್ನು ಕೇಳಬೇಕು? ಇದೊಂದು ದೊಡ್ಡ ಪ್ರಶ್ನೆಯಲ್ವಾ?